ಜಿಲ್ಲಾ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಶನಿವಾರ ಏರ್ಪಡಿಸಿದ್ದ ಕೆಸರುಗದ್ದೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿರುವ ಮಾಹಿತಿ ಇದ್ದು, ಯೂಟ್ಯೂಬ್ ಚಾನೆಲ್ ಮೂಲಕ ಹುಟ್ಟಿಕೊಂಡಿರುವ ಅನಧಿಕೃತ ಪತ್ರಕರ್ತರ ಕಡಿವಾಣಕ್ಕೆ ಕ್ರಮ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘದ ಚಟುವಟಿಕೆಗಳು ವಿಶೇಷವಾಗಿರುತ್ತವೆ. ಜಿಲ್ಲಾ ಹಾಗೂ ತಾಲೂಕು ಪತ್ರಕರ್ತರ ನಿಷ್ಪಕ್ಷಪಾತ ವರದಿ ಮೂಲಕ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಗಮನಕ್ಕೆ ತರುತ್ತಾರೆ. ಅಧಿಕಾರಿ ಮತ್ತು ಪತ್ರಕರ್ತರ ಬಾಂಧವ್ಯ ಚೆನ್ನಾಗಿದೆ ಎಂದರು. ಕೆಸರುಗದ್ದೆ ಓಟ ವಿಭಿನ್ನವಾದುದು. ಸದಾ ಒತ್ತಡದಲ್ಲಿರುವ ಪತ್ರಕರ್ತರು ಒಗ್ಗಟ್ಟಾಗಿ ದೇಶೀಯ ಕ್ರೀಡೆಯಲ್ಲಿ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ ಎಂದು ಶುಭ ಹಾರೈಸಿದರು. ಈ ಒಂದು ಸುಂದರವಾದ ಆಹ್ಲಾದಕರವಾದ ವಾತಾವರಣದಲ್ಲಿ ಕೆಸರುಗದ್ದೆ ಓಟ, ಮತ್ತೆ ಹಗ್ಗ ಜಗ್ಗಾಟ, ಮತ್ತೆ ವಾಲಿಬಾಲ್, ಥ್ರೋಬಾಲ್ ಎಲ್ಲವನ್ನು ಇಟ್ಕೊಂಡಿದ್ದೀವಿ. ಇದನ್ನ ನೋಡ್ಬೇಕಾಗಿತ್ತು ನಾನು. ನನಗೆ ತುಂಬಾ ಇದನ್ನೊಂದ್ ಗಂಟೆ ಇರ್ಬೇಕಾಗಿತ್ತು ಅಂತ ಆಸೆ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು DLRC ಮೀಟಿಂಗ್ ಇಟ್ಕೊಂಡಿದೀವಿ. ಹಾಗಾಗಿ ನಬಾರ್ಡ್ DLRC 11 ಗಂಟೆಗಿದೆ. ಹಾಗಾಗಿ ನಾನು ಬೇಗ ಬಂದೆ. ತುಂಬಾ ವಿನೂತನವಾಗಿ ಈ ಕಾರ್ಯಕ್ರಮವನ್ನ ಮಾಡಿದ್ದೀರಾ. ಆದ್ರೆ ಇದು ಮುಂದಿನ ವರ್ಷಗಳಲ್ಲೂ ಕೂಡ ಇದು ಪ್ರತಿ ವರ್ಷ ನಡೀಲಿ. ಯಾಕೆಂದ್ರೆ ನೀವು ಹಗಲು ರಾತ್ರಿ ಎಲ್ಲೇ ನ್ಯೂಸ್ ಇರ್ಲಿ, ಏನೇ ಇರ್ಲಿ, ಎಲ್ಲದಕ್ಕೂ ಕೂಡ ಹೋಗಿ ಭಾಗಿಯಾಗ್ತೀರಾ. ನಮ್ಗೆ ಎಲ್ಲ ಮಾಹಿತಿಗಳನ್ನ ತಿಳಿಸ್ತಿರ್ತೀರಾ. ನೀವು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈ ಒಂದು ಆಟದ ನೆನಪು ಒಂದಷ್ಟು ದಿನ ನಿಮ್ಮನ್ನ ಉತ್ಸಾಹಭರಿತರನ್ನಾಗಿ ಮಾಡುತ್ತೆ. ಮತ್ತೆ ಹೆಚ್ಚು ಕೆಲಸವನ್ನ ಮಾಡ್ಬೋದು. ಯಾಕೆಂದ್ರೆ 1 ತಿಂಗಳಿಗೋ 2 ತಿಂಗಳಿಗೋ ಈ ತರದ್ದು ಒಂದು ಆಕ್ಷನ್ ಆಗ್ತಾ ಇದ್ರೆ ನಾವು ಕೂಡ ಅದರಿಂದ ಚೇತೋಹಾರಿಗಳು ಅಂತ ಹೇಳ್ತಾರಲ್ಲ, ಚೇತೋಹಾರಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಿಜವಾಗ್ಲೂ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲ ಅಧಿಕಾರಿ ವರ್ಗದವರ ಜೊತೆ ಪತ್ರಕರ್ತರು ತುಂಬಾ ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡಿದ್ದೀರಿ ಹಾಸನ ಜಿಲ್ಲೆಯಲ್ಲಿ. ಮತ್ತೆ ನಮ್ಮ ಎಲ್ಲ ವಿಚಾರಗಳನ್ನ ನಮ್ಮ ಗಮನಕ್ಕೆ ತರ್ತೀರಿ. ಈಗ ಒಳನರಸೀಪುರದವರು, ಚನ್ನರಾಯಪಟ್ಟಣದವರು, ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನವರು ಕೂಡ ನಮ್ಗೆ ಪೇಪರ್ ನಲ್ಲಿ ಬರುತ್ತೆ, ಫೋನ್ ಮಾಡಿ ಹೇಳ್ತಾರೆ. ಹಾಗೆ ಹೇಳಿದಾಗ ನಾವು ಇಒಗಳಿಗೆ, ಗ್ರಾಮ ಪಂಚಾಯತಿಗಳಿಗೆ, ಯಾಕೆಂದ್ರೆ ಎಲ್ಲ ಮಾಹಿತಿಗಳು ನಮ್ಗಿರಲ್ಲ, ಅಟೆಂಡ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಸ್ಪಂದಿಸ್ತಿದ್ದೀರಿ. ಇದೇ ಒಂದು ಬಾಂಧವ್ಯ ಮುಂದುವರಿಲಿ. ಮತ್ತೆ ಇವತ್ತು ಯಾರು ಗೆಲ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಮುಂಚಿತವಾಗಿ ನಿಮ್ಗೆ ಅಡ್ವಾನ್ಸ್ ಆಗಿ ಒಂದು ಶುಭಕಾಮನೆಗಳನ್ನ ತಿಳಿಸ್ತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ಅವರು ಮಾತನಾಡಿ, ಪುರಾತನ ಕಾಲದ ಆಟೋಟಗಳು ಮರುಕಳಿಸುತ್ತಿರುವುದು ಆಶಾದಾಯಕ. ಜಿಲ್ಲೆಯಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ಇದು ಮೊದಲಾಗಿದ್ದರೂ ಸೋಲು ಗೆಲುವಿಗಿಂತ ಭಾಗವಹಿಸುವುದು ಪ್ರಮುಖವಾಗಬೇಕು. ಪತ್ರಕರ್ತರು ಪೊಲೀಸರಂತೆ ಸದಾ ಒತ್ತಡದಲ್ಲಿ ಜೀವನ ನಡೆಸುತ್ತಾರೆ. ತಮ್ಮ ದೈನಂದಿನ ಚಟುವಟಿಕೆ ಮರೆತು ಕ್ರೀಡೆಯಲ್ಲಿ ಭಾಗವಹಿಸುತ್ತಿರುವುದು ಆಶಾದಾಯಕವಾಗಿದೆ. ಪತ್ರಕರ್ತರ ಜವಾಬ್ದಾರಿ ಪೊಲೀಸ್ ಇಲಾಖೆಗಿಂತ ವಿಭಿನ್ನವಾಗಿರುತ್ತದೆ. ಇತ್ತೀಚೆಗೆ ಕೆಲವು ಅನಧಿಕೃತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವಹೇಳನಕಾರಿ ಸುದ್ದಿಗಳು ಬಿತ್ತರವಾಗಿರುವುದನ್ನು ಗಮನಿಸಲಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ಮುಂದಾಗುವ ಮೊದಲು ಅಂತಹ ಸುದ್ದಿಗಳನ್ನ ಬಿತ್ತರ ಮಾಡುವವರು ಕೂಡಲೇ ತಮ್ಮ ಚಟುವಟಿಕೆಯನ್ನ ನಿಲ್ಲಿಸಬೇಕು. ಪೊಲೀಸ್ ಇಲಾಖೆ ಸದಾ ಇಂತಹವರನ್ನ ಗಮನಿಸುತ್ತಿರುತ್ತದೆ. ಅಂತಹ ಪತ್ರಕರ್ತರು ಯಾವುದೇ ಅಧಿಕಾರಿಗಳು ಇನ್ನಿತರ ವ್ಯಕ್ತಿಗಳಿಗೆ ಬ್ಲಾಕ್ ಮೇಲ್ ಮಾಡುವ ದೂರು ಬಂದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದು ಕೆಸರುಗಟ್ಟ ಊಟ ಅಂತ ನಮ್ಗೆ ಏನಂತ ಗೊತ್ತಾಗಿರಲಿಲ್ಲ. ಹಲವಾರು ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಪತ್ರಿಕಾ ಮಿತ್ರಗಳ ಕೈವಾಡ ಮೇಡಮ್ ಸ್ಪೋರ್ಟ್ಸ್ ಮೀಟ್ ಇಟ್ಕೊಳ್ಳಿ ಅಂತ ಮೊನ್ನೆ ತನಕ ಇಟ್ಕೊಂಡಿದ್ವಿ. ಇನ್ನೊಂದು ಸ್ಪೋರ್ಟ್ಸ್ ಮೀಟ್ ಇದೆ. ಇಲ್ಲ ಮೇಡಮ್ ಕೆಸರುಗಟ್ಟ ಅಂತ, ಕೆಸರುಗಟ್ಟ ಓಟ, ಗದ್ದೆ ಓಟ ಅಂತ ಅಂದ್ರು. ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲಾರು ಪಾರ್ಟಿಸಿಪೇಟ್ ಮಾಡ್ತೀವಿ ಮೇಡಮ್, ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಮತ್ತೆ ಕೇಳಿದೆ. ಹೌದಾ ಅಂತ. ಯೂನಿಫಾರ್ಮ್ ಅಲ್ಲಿ ಬರಬಹುದಲ್ವ? ಹೌದು, ಯೂನಿಫಾರ್ಮ್ ಅಲ್ಲಿ ಬಂದ್ರೆ ನೀವು ಅದರಲ್ಲಿ ನಮ್ಗೆ ವಿಶೇಷವಾಗಿ ಏನಂದ್ರೆ ನಮ್ಗೆ ಕರೆಯೋಕ್ ಬರುವಾಗ್ಲೂ ಸಹ ಯಾರೋ ಒಬ್ರು ಬಂದಿಲ್ಲ. ಈ ಸ್ಪರ್ಧೆಗೆ ನಮ್ಗೆ ಕರೆಯಕ್ ಬರುವಾಗ ಯಾರೋ ಒಬ್ಬ ಮಾಧ್ಯಮ ಮಿತ್ರ ಬಂದಿಲ್ಲ. ಸುಮಾರು 10-15 ಜನ ಬಂದಿದ್ರು. ಅದು ಏನ್ ತೋರಿಸ್ತಾ ಅಂತ ನಿಮ್ಮ ಒಗ್ಗಟ್ಟ ಎಷ್ಟಿದೆ, ಎಲ್ಲಾರು ಜೊತೆಗೆ ಕರ್ಕೊಂಡು ಹೋಗ್ತೀರಾ, ಎಲ್ಲಾರು ಒಂದೇ ಇರ್ತೀರಾ ಅಂತ ಮಾಹಿತಿಯನ್ನು ನೀವು ತರಿಸ್ತೀರಾ. ಅದು ಸುಮಾರು ಒಂದು 15 ನಿಮಿಷ ಡಿಫ್ರೆನ್ಸ್ ಆಯ್ತು. ಆದ್ರೂ ಸಹ ಎಲ್ಲಾರ್ಗೋಸ್ಕರ ಕಾಯ್ದು ಎಲ್ಲಾರ ಜೊತೆಗೆ ಇನ್ವೈಟ್ ಮಾಡಿದ್ರಿ. ಅದು ನಾನು ಸುಮಾರು 4-5 ಜಿಲ್ಲೆ ಕೆಲಸ ಮಾಡಿದೀನಿ. ಬಟ್ ಹಾಸನ ಜಿಲ್ಲೆಯಲ್ಲಿ ಮಾಧ್ಯಮ ಮಿತ್ರರಲ್ಲಿ ಇರುವ ಒಗ್ಗಟ್ಟು ಮುಂದುವರ್ಸಲಿ ಅಂತ ವಿನಂತಿ ಇದೆ.
ಅದು ತುಂಬಾ ಅನುಕೂಲ ಆಗುತ್ತೆ. ನಮ್ಗಳು ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಒಂದು 2-3 ತಿಂಗಳಲ್ಲಿ ನಮ್ಗೆ ಹಲವಾರು ಇಶ್ಯೂಸ್ ಇಂದ ಬರುವಾಗಲೂ ಸಮಯದಲ್ಲಿ ಸಹ ಎಲ್ಲಾ ಮಾಧ್ಯಮದ ಹತ್ರನೂ ನೀವು ನಮ್ಗೆ ಯಾವುದೇ ರೀತಿ ಕೆಲಸ ಒತ್ತಡ ಕೊಡದಂಗೆ ಮಾಹಿತಿನೂ ಜನತೆ ಕಳ್ಸಿದ್ರಿ. ಅದೇ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರದೆ, ನಮ್ಗೆ ಇಲಾಖೆಯಲ್ಲಿ ಏನೋ ಪ್ರಾಬ್ಲಮ್ ಬರದೆ ತಾವೆಲ್ಲರೂ ಸಹಕರಿಸಿದ್ರಿ. ನನ್ ಕಡೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತುಂಬಾ ಅನುಕೂಲ. ಯಾವುದೋ ಒಂದು ಸಮಯದಲ್ಲಿ ಯಾವ್ದು ನಾವು ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ಯಾರೋ ಒಬ್ರು ಕಾರ್ಯಕರ್ತರು ಹೇಳಿದ್ರೆ ಸಾಕು, ಇಲ್ಲ ಯಾರೋ ಒಬ್ರು ನಮ್ಮ ಪತ್ರಿಕಾಕರ್ತರು ಹೇಳಿದ್ರೆ ಸಾಕು, ಅವರೆಲ್ಲ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ. ಮತ್ತೆ ಕೆಲವೊಬ್ರು ನೋಡ್ಕೊಂಡು ಹೇಳ್ತಾರೆ, ಮೇಡಮ್ ನೀವು ಟೆನ್ಷನ್ ತಗೋಬೇಡಿ, ನಾವು ಮಾಹಿತಿ ತರಿಸ್ತೀವಿ, ನಾವು ನಿಮ್ಗೆ ಅಡ್ಡ ಬರಲ್ಲ ಕೆಲಸ ಮಾಡಕ್ಕೆ, ನಿಮ್ಮ ಕೆಲಸಕ್ಕೆ ನಮ್ಮ ಕೆಲಸ ಏನು ಅಡ್ಡ ಬರಲ್ಲ. ಈ ರೀತಿ ಎಲ್ಲಾ ಜಿಲ್ಲೆಯಲ್ಲೂ ಆಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಖುಷಿ ಇದೆ ನೀವೆಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡುದು. ಆದ್ರೆ ನಮ್ಮನ್ನು ಒಂದು ಭಾಗವಾಗಿ ಕರೆದು ಎಲ್ಲಾ ಸಮಯದಲ್ಲಿ ನಮ್ಮನ್ನು ಕರೆದು ಇದರಲ್ಲಿ ಭಾಗವಹಿಸೋದು ತುಂಬಾ ಖುಷಿಯಿಂದ ವಿಚಾರ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಆರಾಮಾಗಿ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇದೀರ ಅಂತ ನೀವೇ ಹೇಳಿದ್ರಿ. ವಿನ್ನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಪಾರ್ಟಿಸಿಪೇಟಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾತಾಡೋದು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ್ ಅವರು ಮಾತನಾಡಿ, ಜಿಲ್ಲಾ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ವಿಭಿನ್ನವಾಗಿದೆ. ಪ್ರತಿದಿನ ಯಾವುದಾದರೂ ಚಟುವಟಿಕೆಯನ್ನ ಮೈಗೂಡಿಸಿಕೊಂಡು ಸಾಕ್ತಿದೆ. ಕೆಲ ಯೂಟ್ಯೂಬ್ ಪತ್ರಕರ್ತರು ಅವಹೇಳನಕಾರಿ ಸುದ್ದಿ ಬಿತ್ತರ ಮಾಡ್ತಿರುವುದಕ್ಕೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದ್ರು. ವಿಶೇಷ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಮುಖಾಮುಖಿ ಆಗಿದ್ದೇವೆ. ಬೇರೆ ಬೇರೆ ಸ್ಪೋರ್ಟ್ಸ್ ಗಳನ್ನ ಮಾಡಿದ್ದೀವಿ, ಅದಕ್ಕೊಂದು ಇತಿಹಾಸ ಇದೆ. ಹಾಸನದಲ್ಲಿ ಎಲ್ಲರೂ ಆ ಸ್ಪೋರ್ಟ್ಸ್ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ವಿ. ಕ್ರಿಕೆಟ್ ಇರ್ಬೋದು, ಅಥವಾ ಆಟೋಟ ಸ್ಪರ್ಧೆ ಇರ್ಬೋದು, ಅಥವಾ ಫನ್ನಿ ಗೇಮ್ಸ್ ಇರ್ಬೋದು, ಎಲ್ಲದರಲ್ಲೂ ಭಾಗವಹಿಸಿದ್ವಿ. ಆದ್ರೆ ಈ ತರದ ಒಂದು ಕೆಸರುಗದ್ದೆ ಓಟದ ಇದರಲ್ಲಿ ಯಾರು ಭಾಗವಹಿಸಿದಂಗೆ ಕಂಡಿಲ್ಲ. ಯಾವಾಗ್ಲೂ ಕೂಡ ಇದನ್ನ ನಮ್ಮ ಜಿಲ್ಲೆ ಒಳಗಡೆ ಆಯೋಜನೆ ಮಾಡಲಿಲ್ಲ. ಬೇರೆ ಬೇರೆ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಡಿಕೇರಿಯಲ್ಲಿ ಆಯೋಜನೆಯನ್ನ ಮಾಡಿದ್ದು ಕೇಳಿದ್ದೀನಿ. ಬೇರೆ ಬೇರೆ ತಾಲೂಕು, ಆ ಭಾಗದ ತಾಲೂಕುಗಳಲ್ಲಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ತರದೊಂದು ಯೋಚನೆಯನ್ನ ಮಾಡಿ ವೇಣುಕುಮಾರ್ ಅಧ್ಯಕ್ಷ ಆದ್ಮೇಲೆ ಇದನ್ನ ಒಂದು ಹೊಸ ಈವೆಂಟ್ ಅನ್ನ ಇದಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಯಾವಾಗ್ಲೂ ಈ ಸಂಘ ಸಂಸ್ಥೆನ ಹೀಗೆ ಯಾರೋ ಪ್ರಾರಂಭ ಮಾಡ್ತಾರೆ, ಅದನ್ನ ಇಂಪ್ರೂವೈಸ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಯತ್ನ ಮಾಡೋದೇ ಇದು ಬಹಳ ಇಂಪಾರ್ಟೆಂಟ್. ನಾವು ಶುರು ಮಾಡುವಾಗ ಮಂಜು ಕ್ರೀಡಾ ಸಮಿತಿ ಜವಾಬ್ದಾರಿ ತಗೊಂಡು ಶುರು ಮಾಡುವಾಗ ನಾವು ಬರೀ ಕ್ರಿಕೆಟ್ 1-2-3 ಇವೆಂಟ್ ಅಷ್ಟೇ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಬಂದಾದ್ಮೇಲೆ ಅದಕ್ಕೆ ಇನ್ನೊಂದಷ್ಟು ಎಡಪ್ ಆಯ್ತು. ನಟರೂಢ ಕಾಲದಲ್ಲಿ ಇನ್ನೊಂದಷ್ಟು ಆಯ್ತು, ಉದಯಕುಮಾರ್ ಕಾಲದಲ್ಲಿ ಆಯ್ತು. ಹೀಗೆ ಎಲ್ಲರೂ ಒಂದೊಂದು ಇಂಪ್ರೂವೈಸ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಇನ್ನೂ ಸ್ಪೋರ್ಟ್ಸ್ ಮೀಟ್ ಇನ್ನೂ ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮೊನ್ನೆ ಅಷ್ಟೇ ಇವರು ನನಗೆ ಫೋನ್ ಮಾಡಿದ್ರು, ಏನ್ ಸರ್ ಈ ಹಾಸನದಲ್ಲಿ ಕಥೆನೇ ಅರ್ಥ ಆಗಲ್ಲ ಸರ್ ಅಂತ. ಯಾಕಪ್ಪ ಅಂದ್ರೆ ಅದೇನು ಸ್ಪೋರ್ಟ್ಸ್ ಮೀಟ್ ಅಂತ ಹೇಳಿ ಬರ್ತಾನೆ ಇದೆ ಸುದ್ದಿ, ಅದ್ ಎಷ್ಟು ಸಲ ಮಾಡ್ತಾರೆ ಸರ್ ಅಂತ. ಅಂದ್ರೆ ಅದು ಕ್ರಿಕೆಟ್, ಮತ್ತೊಂದು ಇದು, ಆಮೇಲೆ ಶಟ್ಲ್ ಕಾಕ್, ಕೇರಮ್, ಹಿಂಗೆ ಒಂದೊಂದು ದಿನವೂ ಸುದ್ದಿ ಆಗ್ತಾನೆ ಇದೆ. ಹೆಚ್ಚು ಕಡಿಮೆ ಇದು. ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ಬರುವಾಗ, ಬೆಂಗಳೂರಿನಿಂದ ಬರುವಾಗ ನಮ್ಮ ಸ್ನೇಹಿತರೆಲ್ಲ ಕೇಳಿದ್ರು, ಒಂದು ಪತ್ರಕರ್ತರ ದಿನಾಚರಣೆ ಮಾಡುವಾಗ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತಾರ, ಅದಕ್ಕೊಂದು ಏನಾದ್ರು ಮಾದರಿ ಇದನ್ನ ರೂಪಿಸಿ ಹಾಕಿ ಅಂತ ಯಾರ ಸ್ನೇಹಿತರಿಗೆ ಹೇಳಿದ್ರೆ ಅವರು ಒಂದಷ್ಟು ಸಲಹೆಗಳನ್ನು ಕಳಿಸಿದ್ರು. ಅದ್ರೊಳಗಡೆ ಹೇಗೆ ಪತ್ರಿಕಾ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಹಾಕುವಾಗ ಅದರಲ್ಲಿ ಅನೇಕ ಮಾಡೆಲ್ಗಳನ್ನ ಹಾಕುವಾಗ ಹಾಸನದನ್ನೇ ಕೋಟ್ ಮಾಡಿ ಹಾಕಿದೆ. ಹಾಸನದ ರೀತಿಯಲ್ಲಿ ಇಡೀ ರಾಜ್ಯದೊಳಗಡೆಲ್ಲೂ ಕೂಡ ಸ್ಪೋರ್ಟ್ಸ್ ಮೀಟ್ ಅನ್ನ, ಫನ್ನಿ ಗೇಮ್ಸ್ ಗಳನ್ನ, ಕುಟುಂಬದ ವರ್ಗದವ್ರನ್ನ, ಮಕ್ಕಳನ್ನ ಇನ್ವಾಲ್ವ್ ಮಾಡೋ ರೀತಿಯಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹಾಸನ ಮತ್ತೆ ಮಂಗಳೂರಿನಲ್ಲಿ ಮಾಡಿದ್ದಾರೆ ವಿಶೇಷವಾಗಿ. ಹಾಗೆ ಈ ತರದನ್ನ ಮಾಡ್ಲಿ ಅಂತೇಳಿ ನಾನು ಅದನ್ನ ಒಂದು ಎಲ್ರಿಗೂ ಕೂಡ ಎಲ್ಲ ಜಿಲ್ಲಾ ಸಂಘಗಳಿಗೆ ಒಂದು ಸೂಚನೆಯನ್ನು ಕಳಿಸಿದ್ರು. ಹಾಗಾಗಿ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ನಿಂತು ನೋಡುವಾಗ ಹಾಸನ ಪತ್ರಕರ್ತರ ಸಂಘ ಯಾಕೆ ಎಷ್ಟು ಬಹಳ ವಿಶೇಷವಾಗಿ ಇಲ್ಲಿ ಗಮನ ಸೆಳೆಯುತ್ತೆ ಅಂದ್ರೆ, ಇಲ್ಲಿ ಎಲ್ಲ ಒಂದೇ ಮನಸ್ಥಿತಿಯರಿಲ್ಲ, ಎಲ್ಲ ವಿಭಿನ್ನ ಮನೋಭಾವದವರಿದ್ದಾರೆ. ಆದ್ರೆ ಎಂಥದೇ ಸಂಘರ್ಷ ಬಂದರೂ ಕೂಡ ಒಂದೇ ವೇದಿಕೆಗೆ ಬಂದು ಅದನ್ನು ಪರಿಹರಿಸಿಕೊಂಡು ಸಂಘಟನೆಯನ್ನ ಮತ್ತೆ ಮುಂದಕ್ಕೆ ಎಳ್ಕೊಂಡು ಹೋಗುವಂತ ಪ್ರಯತ್ನವನ್ನ ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇದು ಹಾಸನ ಜಿಲ್ಲಾ ಸಂಘಟನೆ ಬಹಳ ವಿಶೇಷವಾಗಿ ಎಲ್ಲರ ಗಮನವನ್ನ ಸೆಳೀತಾ ಬಂದಿದೆ. ಹಾಗಾಗಿ ಈ ವೇದಿಕೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರು ಕೂಡ ಸ್ಪೋರ್ಟ್ಸ್ ಮೀಟಿಂಗ್ ಇದಕ್ಕೆ ಬಂದಿರೋದು ಅವರಿಗೆ ದೊಡ್ಡ ಮೊದಲ ಅನುಭವ ಇದು. ಉಪವಿಭಾಗಾಧಿಕಾರಿ ಶ್ರುತಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದ ಎಚ್ಪಿ ಮದನಗೌಡ, ಜಿ ಪ್ರಕಾಶ್, ಮಂಜುನಾಥ್,
ರವಿ ಅರ್ಕಲ್ಗೂಡು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಕೆ. ಪೃಥ್ವಿರಾಮ್ ಇತರರು ಹಾಜರಿದ್ದರು. ಮೊದಲನೇದಾಗಿ ಏನ್ ಇವತ್ತು ಕೆಸರುಗಟ್ಟೆ ಸ್ಪೋರ್ಟ್ಸ್ ನ ಇಲ್ಲಿ ಆರ್ಗನೈಸ್ ಮಾಡಿದ್ದೀರಾ, ನಮ್ಮ ಪತ್ರಕರ್ತರ ಸಂಘದವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಬಿಕಾಸ್ ಎಷ್ಟೊಂದ್ ಸಲ ನಾವು ನಮ್ಮ ಟ್ರೆಡಿಷನಲ್ ಸ್ಪೋರ್ಟ್ಸ್ ಏನಿದೆ ಅದನ್ನೇ ಮರಿತಿರ್ತೀವಿ. ಸೊ ಮತ್ತೆ ಇದನ್ನ ತೋರಿಸ್ಕೊಟ್ಟಂಗಾಯ್ತು. ಸೊ ಎಲ್ಲರೂ ಒಂದೇ ತರ ಆಯ್ತು. ಎರಡನೇದಾಗಿ ನಾವು ನಮ್ಮ ಎಲ್ಲ ನಮ್ಮ ಪತ್ರಕರ್ತರ ಮಿತ್ರರನ್ನು ಸಹ ನಮ್ಮ ವರ್ಕ್ ಲೈಫ್ಗೆ ನಿಮ್ಮನ್ನು ಹೋಲಿಸ್ಕೋಬಹುದು. ಬಿಕಾಸ್ ಯಾವ ಟೈಮ್ ಅಲ್ಲಿ ಯಾವ ಕೆಲಸ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ನಾವಾದ್ರೂ ಒಂದು 9 o'clock ನಮ್ ಶೆಡ್ಯೂಲ್ ಮುಗೀತು ಅಂತ ಹೇಳ್ಬೋದು. ನಿಮ್ದು ಆಲ್ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ತರ ನೈಟ್ ಎಲ್ಲೋ ಇವೆಂಟ್ ಆಯ್ತು, ಎಲ್ಲೋ ಆಯ್ತು, ಯಾವ ಟೈಮ್ಗಾದ್ರೂ ನೀವು ರೆಡಿ ಇರ್ಬೇಕು. ಸೊ ಇಂಥ ಕೆಲಸದ ಒತ್ತಡದಲ್ಲಿ ನಿಮ್ಮ ಮೆಂಟಲ್ ಹೆಲ್ತ್ಗಾಗ್ಲಿ ಅಥವಾ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಆಗ್ಲಿ ನೀವು ಟೈಮ್ ಕೊಡೋದೇ ಕಡಿಮೆ ಆಗುತ್ತೆ. ಅದನ್ನ ಕೊಡ್ಬೇಕು, ಅದನ್ನ ನೀವು ಹೊತ್ತು ಕೊಟ್ಟು ನಿಮ್ ಹೆಲ್ತ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಪತ್ರಕರ್ತರ ಸಂಘ ಈ ದಿನ ಮುಂದೆ ನಿಂತು ಏನ್ ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದೆ. ಸೊ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ಎಲ್ಲರೂ ಚೆನ್ನಾಗಿ ಆಡಿ ಒಂದು ಹೆಲ್ತಿ ಸ್ಪಿರಿಟ್ ಇಂದ ಎಲ್ಲರೂ ಚೆನ್ನಾಗಿ ಆಡಿ ಅಂತ ಹೇಳ್ತಾ ಎಲ್ಲಾ ಪತ್ರಕರ್ತರ ಮಿತ್ರರು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದ ಪ್ರಮುಖವಾಗಿ ನೋಡಿ, ನಮ್ಮ ಶಿವಾನಂದ ಸರ್ ಹೇಳಿದ್ರು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಮಾತ್ರ ಇದು ಮಾಡ್ತಾರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿದೀವಿ ಅಂತ. ನೀವು ಮಾಡಿರೋ ಕಾರ್ಯಕ್ರಮಗಳಿಗೆ, ನೀವು ಮಾಡಿರೋ ಸಂಘಟನೆಗಳಿಗೆ ನಮ್ದೇನು ಇಲ್ಲ ಸರ್. ನಾವು ಇಡೀ ಜಿಲ್ಲೆಯ ಎಲ್ಲಾ ಪತ್ರಕರ್ತರನ್ನ ಒಳಗೊಂಡು ಈ ಕಾರ್ಯಕ್ರಮವನ್ನ ಇಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದೀವಿ ಅಂತ ಮಾತ್ರ ನಾನು ನಿಮಗೆ ಗಮನ ತರಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲಿ ಸಕಲೇಶ್ಪುರ ಸಂಘದವರು, ಹೊಳೆನರಸೀಪುರದ ಸುರೇಶ್ ಅಣ್ಣ ಇರ್ಬೋದು, ಅರ್ಕಲ್ಗೋಡಿಂದ ಬಂದಿರ್ಬೋದು, ಬೇಲೂರಿನವರು ಇರ್ಬೋದು, ನಮ್ಮ ಬೇಲೂರಿನ ನಮ್ಮ ಉಪಾಧ್ಯಕ್ಷರಾದಂತ ಮೋಹನ್ ಅವರು, ಭಾರತಿಗೌಡರು, ಹಾಗೆ ಇನ್ನ ಆಲೂರಿನ ತಾಲೂಕಿನ ಎಲ್ಲಾ ಪತ್ರಕರ್ತರು ಇಲ್ಲೇ ಇದ್ದಾರೆ. ಸಕಲೇಶ್ಪುರ ತಾಲೂಕಿನ ಪತ್ರಕರ್ತರು, ಚನ್ನರಾಯಪಟ್ಟಣ ಪತ್ರಕರ್ತರು, ಹೊಳೆನರಸೀಪುರದ ಪತ್ರಕರ್ತರು, ಹಾಗೆ ನಮ್ಮ ಇದು ಹಾಸನ ನಗರದಿಂದಲೂ ಕೂಡ ಸಾಕಷ್ಟು ಜನ ಎಲ್ಲಾ ಪತ್ರಕರ್ತರು ಇಲ್ಲಿ ಆಗಮಿಸಿದ್ದಾರೆ. ಇದು ಪ್ರಮುಖವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಅಂದ ತಕ್ಷಣ ನಮ್ಮ ಆಲೂರು ಅಧ್ಯಕ್ಷರಾದಂತ ಪೃಥ್ವಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಶ್ಯಾಮ್ಯಾನ ನಮ್ಮ ಪತ್ರಕರ್ತರ ಸ್ನೇಹಿತರಾದಂತ ರಘು ಅವರಿಂದ ಹಾಕಿಸ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಆಗ ಅವರು ರಘು ಅವರು ಒಂದೇ ಒಂದು ಮಾತಾಡಿದಾಗ ನಮ್ಮ ಪಾಳ್ಯ ರಘು ಕರವೇನಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ದಾರೆ. ಆತ್ಮೀಯ ಮಿತ್ರರು, ನನ್ನ ತೋಟದ ಪಕ್ಕದಲ್ಲಿ ಅವ್ರದ್ದು ಮನೆ. ಆಗ ಅವರು ಕೂಡ ಪಾಪ ನಮಗೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ರಘು ಅವರಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಕೊಡ್ಬೇಕಂತ ಆಲೂರು ತಾಲೂಕಿನವ್ರಿಗೆ ಕೇಳ್ತೀನಿ. ಹಾಗೆ ನಮ್ಮ ಮೈಕ್ ಸೆಟ್ ನನ್ನ ಹಳೆಯ ಸ್ನೇಹಿತ ಮುರಳಿ ಕೂಡ ಇಲ್ಲೇ ಇದು ಮಾಡಿದ್ದಾರೆ. ಅವ್ರು ಕೂಡ ಹೇಳ್ತಾ, ಈಗ ಬಿಸಿಲು ಜಾಸ್ತಿ ಆಗ್ತದೆ, ಬೇಗ ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಪತ್ರಕರ್ತರ ಸಂಘಟನೆ ವಿಚಾರಗಳಿಗಿಂತಲೂ ಈಗ ಎಲ್ಲಾ ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರತಿಯೊಬ್ರು ಪಾಲ್ಗೊಳ್ಳಿ ಅಂತ ಹೇಳ್ತಾ, ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲಾ ಕಡೆ ಇರ್ತದೆ. ಎಲ್ಲರೂ ಪ್ರತಿಯೊಬ್ಬರು ಇವತ್ತಿನ ಪತ್ರಿಕೋದ್ಯಮ ಬಹಳ ವೇಗವಾಗಿ ಮುಂದುವರಿದಿದೆ. ಆಂಡ್ರಾಯ್ಡ್ ಮೊಬೈಲ್ ಇರ್ತಕ್ಕಂಥ ಎಲ್ಲರೂ ಪತ್ರಕರ್ತರಾಗಿ ಕೆಲಸ ಮಾಡುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಅಂತ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಮುಂದಾಗೋಣ. ಯಾವುದೇ ನಮ್ಮ ಒಂದು ಸುದ್ದಿಯಿಂದ ಸಮಾಜಕ್ಕೆ ನಷ್ಟ ಆಗುತ್ತೆ ಅನ್ನೋಂಥದ್ದಿದ್ರೆ ಅಂಥದ್ದೊಂದು ಸುದ್ದಿಯನ್ನ ಸ್ವಲ್ಪ ವೆಯ್ಟ್ ಮಾಡಿ ಅಧಿಕೃತವಾದಂತಹ ಒಂದು ಸುದ್ದಿಯನ್ನ ಪ್ರಕಟಿಸೋಣ ಅಂತ ಹೇಳ್ತಾ ಈ ಕ್ರೀಡಾಕೂಟಕ್ಕೆ ಚಾಲನೆ ಕೊಡ್ಬೇಕಂತ ಹೇಳಿ ನಾನು ವೇದಿಕೆಯಲ್ಲಿ ಇರ್ತಕ್ಕಂತ ಗಣ್ಯರಲ್ಲಿ ಕೊಡ್ತೇನೆ. ಎಲ್ಲ ಮಾಧ್ಯಮದ ಮಿತ್ರರೇ, ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗವಹಿಸಿದ್ದೇವೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಸಹಯೋಗದಲ್ಲಿ ಇವತ್ತಿಲ್ಲಿ ಆಯೋಜನೆಗೊಂಡಿರುವಂತಹ ಕೆಸರುಗದ್ದೆ ಕ್ರೀಡಾಕೂಟ. ಈ ಕ್ರೀಡಾಕೂಟ ಕಳೆದ 5 ವರ್ಷಗಳಿಂದ ನಮ್ಮ TV9 ಮಂಜು ಅವರ ಒಂದು ಬೇಡಿಕೆ, ಕೆಸರುಗದ್ದೆ ಓಟ ಆಗ್ಬೇಕು ಅಂತ ಹೇಳಿ. ಅವರು ಮಡಿಕೇರಿಯಲ್ಲಿದ್ದಾಗ, ಮಡಿಕೇರಿ ಜಿಲ್ಲಾ ವರದಿಗಾರರಾಗಿದ್ದಾಗ ಅಲ್ಲಿ ಕ್ರೀಡಾಕೂಟವನ್ನ ಅದರ ಏನು ಸವಿಯನ್ನ ಅನುಭವಿಸಿ ಬಂದಿದ್ರು. ಈ ಜಿಲ್ಲೆಗೆ ಬಂದ ಮೇಲೆ ಇಲ್ಲಿ ಆಗ್ಬೇಕು ಅಂತ ಹೇಳಿ ಬಹಳ ವರ್ಷಗಳ ಬೇಡಿಕೆ ಈ ಬಾರಿ ವೇಣುಕುಮಾರ್ ಅವರು ಅದನ್ನ ಮೋಹನ್ ಮೂಲಕ ಈಡೇರಿಸಿದ್ದಾರೆ. ನಮ್ಮ ಸಂಘದ ಉಪಾಧ್ಯಕ್ಷ ಮೋಹನ್, ಅವರದೇ ಊರು, ಅವರದೇ ಗದ್ದೆ, ಹಾಗಾಗಿ ಅವ್ರದೇ ನೀರು, ಅವರದೇ ಎಲ್ಲ ಕೆಲಸ. ಆ ಊರಿನ ಗ್ರಾಮಸ್ಥರು ಜೊತೆಗೆ ಮೋಹನ್ ಇರುವಂತ 4-5 ಮನೆ ಇರ್ಬೋದು, ಪ್ರಮೋದ್ ಎಲ್ಲ ಇದ್ದಾರೆ ಸ್ನೇಹಿತರು. ಎಲ್ಲಿದೆ ಮೋಹನ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲೇ ನಮ್ಮ ಪತ್ರಕರ್ತರ ಸಂಘದಲ್ಲಿ ಈ ತರ ಒಂದು ಕ್ರೀಡಾಕೂಟ ಮಾಡಿರಲಿಲ್ಲ. ಕನ್ನಡಪ್ರಭ ಜಿಲ್ಲಾ ವರದಿಗಾರರಾದಂತಹ ಮೋಹನ್ ಅವರ ಒಂದು ಸಂಘದ ಉಪಾಧ್ಯಕ್ಷರ ಒಂದು ಆಸಕ್ತಿಯಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತಹ ಪಬ್ಲಿಕ್ ಟಿವಿ ವರದಿಗಾರರಾದಂತಹ BC ಶಶಿಧರ್ ಅವರು ಹಾಗೂ ಇಲ್ಲಿಯ ಎಲ್ಲ ನನ್ನ ಪದಾಧಿಕಾರಿ ಮಿತ್ರರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಆಲೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಪೃಥ್ವಿ ಮತ್ತೆಲ್ಲ ಆದಿಲ್ ಅವರೆಲ್ಲ ಸ್ನೇಹಿತರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ.
ಹಾಗೆ ಈ ಕ್ರೀಡಾಕೂಟ ಅನ್ನುವಂಥದ್ದು ನಮ್ದು ವಾರ್ಷಿಕ ಕ್ರೀಡಾಕೂಟ. ಪತ್ರಿಕಾ ದಿನಾಚರಣೆ ಜುಲೈ ತಿಂಗಳಲ್ಲಿ ನಡೆಯುತ್ತೆ. ಅದಕ್ಕೆ ಮುನ್ನವಾಗಿ ವಿವಿಧ ಕ್ರೀಡಾಕೂಟಗಳನ್ನ ನಾವು ಮೊದಲಿಂದ ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ನಿಮಿತ್ತ ಇದು ಕೂಡ ಒಂದು ಕ್ರೀಡಾಕೂಟದ ಜೊತೆಗೆ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ. ಹಾಸನ ಜಿಲ್ಲೆಯ ಪತ್ರಕರ್ತರ ಸಂಘಟನೆ ಇಡೀ ರಾಜ್ಯದಲ್ಲಿ ಮಾದರಿಯಾದ ಸಂಘಟನೆ ಅಂತ ಹೇಳಿ ಒಂದು ಗೌರವಕ್ಕೆ ಪಾತ್ರವಾಗಿರುವಂತಹ ಸಂಘಟನೆ. ಅದು ಏಕೈಕ ಸಂಘಟನೆಯಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಪತ್ರಕರ್ತರು ಒಟ್ಟಾಗಿ ಹೋಗುತ್ತಿರುವಂತಹ ಒಂದೇ ದೋಣಿಯಲ್ಲಿ ಸಾಗುತ್ತಿರುವಂತಹ ಪತ್ರಕರ್ತರು. ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಆಲೂರು ತಂಡ ಪ್ರಥಮ, ಸಕಲೇಶಪುರ ದ್ವಿತೀಯ ಹಾಗೂ ಹಾಸನ ಯುವ ಪಡೆ ತಂಡ 3ನೇ ಸ್ಥಾನ ಪಡೆಯಿತು. ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನ ಆಲೂರು ತಂಡ, ಹಾಸನ ಯುವ ಪಡೆ ದ್ವಿತೀಯ ಹಾಗೂ 3ನೇ ಸ್ಥಾನವನ್ನ ಹಾಸನದ ಹಾಸನಾಂಬ ತಂಡ ತನ್ನದಾಗಿಸಿಕೊಂಡಿತು. 100 ಮೀಟರ್ ಹಾಗೂ 200 ಮೀಟರ್ ಓಟದಲ್ಲಿ ಪತ್ರಕರ್ತರು ಭಾಗವಹಿಸಿದ್ರು. 5 ಲಕ್ಷ ರೂಪಾಯಿ ಅನುದಾನ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಚಾಲನೆ ನೀಡಿದ ಶಾಸಕ ಸಿಮೆಂಟ್ ಮಂಜು ಅವರು ಮಾತನಾಡಿ, ಪತ್ರಕರ್ತರು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಕಣ್ಣು ತೆರೆಸುವ ಕೆಲಸ ಮಾಡ್ತಾರೆ. ಯಾವುದೇ ಸಮಸ್ಯೆ ಇದ್ದರೂ ಸುದ್ದಿ ಬಿತ್ತರಿಸುವ ಮೂಲಕ ಗಮನ ಸೆಳೆಯುತ್ತಾರೆ. ಪತ್ರಕರ್ತರ ನೆರವಿಗೆ ತಾನು ಸದಾ ಸಿದ್ಧವಿದ್ದು, ಸಕಲೇಶಪುರದಲ್ಲಿ ತಾಲೂಕು ಪತ್ರಕರ್ತರ ಭವನ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಆಲೂರು ಪಟ್ಟಣದಲ್ಲಿ ನಿವೇಶನ ಕೊಡಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶ್ರುತಿ, ತಹಸೀಲ್ದಾರ್ ನಂದಕುಮಾರ್, ಇಒ ಶ್ರೀನಿವಾಸ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ವೇಣುಕುಮಾರ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದ ಎಚ್ವಿ ಮದನ್ಗೌಡ, ಜಿ ಪ್ರಕಾಶ್, ಮಂಜುನಾಥ್, ಅಧ್ಯಕ್ಷ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಜೆ ಪೃಥ್ವಿರಾಜ್, ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ಸಂಘದ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿದ್ರು. ನೋಡಿ, ಮೊದಲು ಒಂದು ಸಂಘ ಅಂದಮೇಲೆ ಯಾರೋ ಒಬ್ರದ್ದು ಸಂಘ ಆಗಬಾರ್ದು. ಪ್ರತಿಯೊಬ್ಬರು ಪಾಲ್ಗೊಳ್ಳುವ ಮೂಲಕ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆನೆ ಒಂದು ಸಂಘಕ್ಕೆ ಸಾಧ್ಯತೆ. ಆಗ ಎಲ್ಲರೂ ಪಾಲ್ಗೊಂಡ್ರೆ ಮಾತ್ರ ಆ ಸಂಘಕ್ಕೂ ಒಂದು ಶಕ್ತಿ. ಆ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟ ನಮ್ಮ ಸಂಘದ ಒಗ್ಗಟ್ಟಿಗೂ ಕೂಡ ಪ್ರಮುಖ ಕಾರಣ. ನೀವು ನೋಡ್ತಾ ಇರೋ ಎಲ್ಲಾ ತಾಲೂಕಿನಿಂದಲೂ ಪತ್ರಕರ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಅದು ಯಾಕೆ ಬಂದಿದ್ದಾರೆ ಅಂತಂದ್ರೆ ನಮ್ಮ ಇದಕ್ಕೋಸ್ಕರ ಬಂದಿಲ್ಲ, ಎಲ್ಲರೂ ಸಂಘದೊಳಗೆ ಇದೀವಿ ಅನ್ನೋದೇ ಅವ್ರು ಇದು. ಆಗೆಲ್ಲರೂ ಬಂದು ಇಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಪಾಲ್ಗೊಳ್ತಾರೆ. ಇದ್ರ ಜೊತೆಗೆ ಗ್ರಾಮೀಣ ಕ್ರೀಡೆಗಳಲ್ಲಿ ಪತ್ರಕರ್ತರು ಪಾಲ್ಗೊಳ್ಳೋದಿದೆಯಲ್ಲ, ಆ ಪತ್ರಕರ್ತರು ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ಈ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ತುಂಬಾ ಉತ್ತಮವಾದಂತಹ ಪ್ರತಿಕ್ರಿಯೆಯೊಂದಿಗೆ ಎಲ್ಲಾ ಪತ್ರಕರ್ತರು ಆಗಮಿಸಿದ್ದಾರೆ. ಎಲ್ಲರೂ ಸಂತೋಷ ಪಡ್ತಾರೆ. ಎಲ್ಲಾ ಕ್ರೀಡೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವು ಕೂಡ ಬನ್ನಿ, ಒಂದ್ಸಲ ಪಾಲ್ಗೊಳ್ಳಿ. ದಯವಿಟ್ಟು ಬಂದು ಪಾಲ್ಗೊಳ್ಳುವ ಮೂಲಕ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಈಗ ನಮ್ಮ ಈ ಕೆಸರುಗದ್ದೆಗೆ ಸಂಬಂಧಪಟ್ಟಂತೆ, ಈ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಅವ್ರ ವಿಶ್ಲೇಷಣೆ ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಸರ್, ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಫಸ್ಟ್ ಟೈಮ್ ನಮ್ಮ ಸಂಘದಿಂದ ಈ ತರದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ನಮ್ಮ ಕಡೆ ಈ ತರದೆಲ್ಲ ಗೇಮ್ಗಳು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ಬಹಳ ಉತ್ಸಾಹದಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಆಟಾಡ್ತಾ ಇದಾರೆ. ನಾವು ಆಟಾಡೋಣ ಬೇಡವಾ ಅಂತ ನೋಡ್ತಾ ನಿಂತಿದ್ದೀನಿ. ಈಗ ನೆಕ್ಸ್ಟ್ ಡಿಸೈಡ್ ಮಾಡಿ ನಾವು ಹೋಗ್ತೀವಿ. ಹೇಳ್ತಾ ಇದಾರೆ, ಬೀಳ್ತಾ ಇದಾರೆ, ಬಿದ್ದು ಎದ್ದು ಆಟಾಡ್ತಾ ಇದಾರೆ. ಚೆನ್ನಾಗಿದೆ. ನೀವು ಬೇಗ ಬಂದ್ರೆ ನೀವು ಆಟಾಡ್ಬೋದು. ಸ್ಪರ್ಧೆಗೆ ಇಳಿಬೇಕು, ಕೆಸರು ಓಡಬೇಕು ಅಂತ ಡಿಸೈಡ್ ಮಾಡಿದಿರಿ? ಡಿಸೈಡ್ ಮಾಡಿ ಈಗ ನೋಡ್ತಾ ಇದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಹೋಗ್ತೀನಿ. ಈಗ ನೀವು ಬನ್ನಿ, ಒಟ್ಟಿಗೆ ಹೋಗೋಣ. ಇಲ್ಲ, ಇವರು ಈಗ ತಾನೆ ಇನ್ನೊಬ್ರು ನಮ್ಮ ಬನವಾಸೆ ಮಂಜು ಅವರು ಇವ್ರು ಹೇಳಿದ್ರು, ನನ್ನ ಕೈಲಿ ಆಗೋದು ಇಲ್ಲ, ನಾನು ಮಾಡೋದು ಇಲ್ಲ ಅಂತ ಅವಾಗ ತಾನೇ ಹೇಳಿದ್ರು. ತಿಥಿಸ್ ಡೈಲಾಗು. ಇವಾಗ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಇವ್ರೇನು ಇದಾದ್ರೆ ಈ ಕ್ಯಾಮ್ರಾ ಎದುರಿಗೆ ಇವ್ರು ಈಗಲೇ ಬಟ್ಟೆ ಬಿಚ್ಚಾಕ್ ಓಡ್ಬೇಕು. ಈಗ ಪ್ಯಾಂಟ್ ಅಲ್ಲಿ ಓಡಕ್ ಕಷ್ಟ ಆಗುತ್ತೆ. ಶಾರ್ಟ್ಸ್ ಹಾಕೊಂಡು ಓಡಾಡ. ನಾವು ಮಂಜಣ್ಣ ಮತ್ತೆ ಮೆಹಬೂಬ್ ಸರ್ ಎಲ್ಲ ಸೇರಿ ಒಟ್ಟಿಗೆ ಹೋಗೋಣ. ಪೃಥ್ವಿಯವರೇ ನಮಸ್ತೆ. ನಮಸ್ಕಾರ ಸರ್, ಇಂಥ ಒಂದು ಕ್ರೀಡೆ ನಡೆಸಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಈಗ ನಮ್ಮ ಹಾಸನ ಜಿಲ್ಲೆಯ ಪತ್ರಕರ್ತರು ಮತ್ತು ಸಂಘದಲ್ಲಿ ಹಿಂದಿನಿಂದ ಒಂದು ಚರ್ಚೆಯಲ್ಲಿತ್ತು ಈ ವಿಚಾರ. ಗ್ರಾಮೀಣ ಕ್ರೀಡಾಕೂಟವನ್ನು ಮಾಡಬೇಕು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಅಂತ. ಈ ಸಂದರ್ಭದಲ್ಲಿ ಈ ವರ್ಷ ಈ ಗಳಿಗೆ ಕೂಡಿ ಬಂತು ಅಂತಾರಲ್ಲ, ಹಾಗೆ ಕಾಲ ಕೂಡಿ ಬಂದಿದೆ. ಅದು ವಿಶೇಷವಾಗಿ ನಮ್ಮ ಆಲೂರು ತಾಲೂಕು ಇದರ ಆತಿಥ್ಯವನ್ನು ವಹಿಸ್ಕೊಂಡಿರುವಂಥದ್ದು ನಮಗೆ ಒಂದು ಹೆಮ್ಮೆಯ ವಿಚಾರ. ನಮ್ಮ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಾವು ಏನಿದು ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಇದು ನಮ್ಮ ಪತ್ರಕರ್ತರಿಗೆ ಒಂದು ಗ್ರಾಮೀಣ ಸೊಗಡನ್ನ ಒಂದು ಹಂಚುವ ಮತ್ತು ಸ್ನೇಹ ಸಮ್ಮೇಳನ. ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರುವಂತಹ ಪತ್ರಕರ್ತರು ಇವತ್ತಿಲ್ಲಿ ಸೇರ್ಕೋತಾ ಇದೀವಿ. ಒಬ್ಬರನ್ನೊಬ್ಬರು ಇನ್ನೂ ಹೆಚ್ಚಿನ ಪರಿಚಯ, ಆತ್ಮೀಯತೆ ಬೆಳೆಯುವ ಒಂದು ಸುಸಂದರ್ಭ ಇದಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಪತ್ರಕರ್ತರು ಅಂದ್ರೆ ತುಂಬಾ ಸ್ಟೈಲಿಸ್ಟ್ ಆಗಿರ್ತಾರೆ, ಒಳ್ಳೆ ಬಟ್ಟೆ ಹಾಕೊಂಡು ತುಂಬಾ ನೀಟಾಗಿರ್ತಾರೆ. ಅಂತವ್ರು ಈ ಕೆಸರು ಒಳಗಡೆ ಎಲ್ಲ ಓಡಾಡ್ತಾರೆ ಅಂತ ಈ ಸ್ಪರ್ಧೆ ಭಾಗವಹಿಸ್ತಾರೆ. ಈ ಸ್ಪರ್ಧೆ ಯಶಸ್ವಿಯಾಗಿ ನಡೆಯುತ್ತೆ ಅಂತ ನಿಮ್ಗೆ ಹೆಂಗ ಅನಿಸ್ತು?
ಇವತ್ತು ಯೂಟ್ಯೂಬ್ ಯುಗ ಅಂದ್ರೆ ಸೋಷಿಯಲ್ ಮೀಡಿಯಾ ಯುಗ ಅಂತ ಕರೀತಾರೆ. ಎಲ್ಲರೂ ಅದರಲ್ಲಿ ನೋಡ್ಬಿಟ್ಟು ಕೆಸರುಗದ್ದೆ ಗ್ರಾಮೀಣ ಕ್ರೀಡಾಕೂಟ ಅಂತ ನೋಡ್ಬಿಟ್ಟು ಲೈಕು ಶೇರ್ ಮಾಡೋದ್ರಲ್ಲೇ ಇದ್ರು, ಕಾಲ ಕಳೀತಾ ಇದ್ರು. ಇವತ್ತು ನಾವು ಪ್ರಾಕ್ಟಿಕಲಿ ಅದನ್ನ ಮಾಡುವಂತ ಸಂದರ್ಭ ಬಂದಿದೆ. ಇವತ್ತು ನಮ್ಮ ಪತ್ರಕರ್ತರು ರೂರಲ್ ಅರ್ಬನ್ ಟೌನ್ ಅಲ್ಲಿ ಇರುವಂತವ್ರು ಮತ್ತೆ ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು ಎರಡೂ ಕಡೆ ಪ್ರತಿನಿಧಿಸುವಂತ ಪತ್ರಕರ್ತರಿದ್ದಾರೆ. ಸೊ ಎಲ್ಲರಲ್ಲೂ ಒಂದು ಹುಮ್ಮಸ್ ಕಾಣ್ತಾ ಇದೆ. ಇವತ್ತು ನೀವು ಇಲ್ಲಿ ನೋಡಬಹುದು ಬಂದಿರುವಂತ ಒಂದು ನಮ್ಮ ಪತ್ರಕರ್ತರ ಸಂಖ್ಯೆ ಮತ್ತು ಅವರಲ್ಲಿರೋ ಹುಮ್ಮಸ್ಸು. ಸೊ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸೋಕೆ ಒಂದು ಆತ್ಮಾಭಿಮಾನದಿಂದ ಬಂದಿದ್ದಾರೆ. ಇದು ಯಶಸ್ವಿ ಆಗೇ ಆಗುತ್ತೆ. ಇದಕ್ಕೆ ಎಲ್ಲ ಪತ್ರಕರ್ತರ ಒಂದು ಸಹಕಾರ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಇಂಥ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಿದಿರಿ. ಏನು ಇದರ ಹಿನ್ನೆಲೆ ಏನು, ಯಾಕೆ ಈ ಥರ ಆಯೋಜನೆ ಮಾಡಬೇಕು ಅಂತ ಬಂತು ನಿಮಗೆ? ಈಗ ಇವತ್ತಿನ ಇದರಲ್ಲಿ ಅಂದರೆ ಇವತ್ತಿನ ಏನು ಇದರಲ್ಲಿ ಗ್ರಾಮೀಣ ಕ್ರೀಡೆಗಳು ಮಾಯವಾಗ್ತಿದ್ದಾವೆ. ಅದರಂತೆ ಎಲ್ಲ ಪತ್ರಕರ್ತರು ಕೂಡ ಒಂದು ವಿಶೇಷವಾಗಿ ಇರಲಿ ಇದೊಂದು ಕೆಸರುಗದ್ದೆ ಓಟ, ಕೆಸರುಗದ್ದೆ ಆಟ ಎಲ್ಲ ಹಿಂದೆ ಗ್ರಾಮೀಣ ಪ್ರದೇಶಗಳ ಆಟ ಅಂತ ಆಟಗಳು ಅದನ್ನು ಪುನಃ ಇದೇ ಥರ ಪತ್ರಕರ್ತರು ಈ ಥರ ಆಟವಾಡಿ ಮುಂದಿನ ಒಂದು ಗ್ರಾಮೀಣ ಆಟಗಳನ್ನ ಒಂದು ಪ್ರೋತ್ಸಾಹನ ಕೊಡಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಹಾಸನ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಆಲೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೀತೇವೆ. ವಸಂತ ಅವರೇ, ನೀವು ಹಿರಿಯ ಪತ್ರಕರ್ತರು, ನೀವು ಅಲ್ಲಿಂದ ಹೊಳೆನರಸೀಪುರದಿಂದ ಬಂದಿದ್ದೀರಿ. ಇಲ್ಲಿ ಯಾವ ರೀತಿ ಕೆಸರುಗದ್ದೆ ಸ್ಪರ್ಧೆ ನಡೀತೆ ಅಂತ ಹೇಳಿ? ನಿಜವಾಗ್ಲೂ ಸಹ ಇದೊಂದು ಒಳ್ಳೆಯ ಬೆಳವಣಿಗೆ. ಇದು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಇಂತಹ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ. ನಾವು ಹೊಳೆನರಸೀಪುರದಿಂದ ನಾವು ಈ ಒಂದು ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲಿಯ ವಾತಾವರಣ ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ಆಯೋಜಿಸಿರುವಂತಹ ಗ್ರಾಮಸ್ಥರಿಗೂ ಸಹ ನಾನು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರತಿಯೊಬ್ಬರೂ ಸಹ ಸೋಲು ಗೆಲುವು ಇದ್ದದ್ದೇ ಅದು. ಸೊ ಯಾರು ಸಹ ನಾವು ಸೋತು ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ. ಸೊ ಪ್ರತಿಯೊಬ್ಬರು ಸಹ ಗೆಲ್ಲಲೇಬೇಕು ಅಂತ ಹೇಳಿ ಈ ಒಂದು ಕ್ರೀಡಾಕೂಟಕ್ಕೆ ಬಂದಿದ್ದಾರೆ. ಎಲ್ರಿಗೂ ಸಹ ಶುಭವಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ನೀವು ಏನಾರ ಭಾಗವಹಿಸ್ತೀರಾ ಇದರ ಕ್ರೀಡೆ ಒಳಗಡೆ? ಇಲ್ಲ, ನಾವು ಸಹ ಭಾಗವಹಿಸಬೇಕು ಅಂತ ಹೇಳಿ ನಾವು ಬಂದಿದ್ವಿ. ಆದರೆ ನಾವು ಈ ಚಡ್ಡಿ ಬರೀ ತಂದಿಲ್ಲ, ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದಾಗಿ ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇರೋದ್ರಿಂದಾಗಿ ನಾನು ಇದರಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಆದರೆ ಪ್ರೋತ್ಸಾಹಿಸ್ತೀನಿ ಸರ್. ನಿಮ್ಮೂರಲ್ಲಿ ಒಂದು ಒಳ್ಳೆ ಸ್ಪರ್ಧೆ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ಈ ಥರ ಆಟ ಆಡ್ಸಿರ್ಲಿಲ್ಲ. ಈ ವರ್ಷ ನಮ್ಮ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಈ ಗದ್ದೆ ಕೆಸರಿನೋಟ ಆಟ ಆಡಿಸ್ತಿದ್ದಾರೆ. ನಮಗೆ ತುಂಬ ಖುಷಿ ಆಗತಾ ಇದೆ. ತುಂಬ ಸಂತೋಷವಾಗಿದೆ ನಮಗೆ ನೋಡೋಕ್ಕೆ. ಇವತ್ತು ಈ ಪತ್ರಕರ್ತರ ಕ್ರೀಡಾಕೂಟ ನಡೀತಾ ಇದೆ, ಅದು ನೋಡಕ್ ಬಂದಿದ್ದಾರೆ. ಏನು ಅನಿಸ್ತಾ ಇದೆ ನಿಮಗೆ? ನಮಗೆ ತುಂಬ ಖುಷಿ ಆಗ್ತೈತಿ. ನಿಮ್ಮ ಹೆಸರು? ನಮ್ಮ ಹೆಸರು ತಂಗಿಯಮ್ಮ ಅಂತಾನೆ. ನೀವು ನೋಡಕ್ ಬಂದಿದ್ದೀರಿ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತೈತಿ. ಓಕೆ, ಥ್ಯಾಂಕ್ ಯು. ಮಗಳ ನಿನ್ನ ಹೆಸರು? ಜಾಹ್ನವಿ. ಏನು ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? GNHS. ಹೌದಾ, ಚೆನ್ನಾಗಿ ಓದ್ತೀಯಾ? ಹೌದಾ, ಏನು ಅನಿಸ್ತಾ ಇದೆ ಸ್ಪೋರ್ಟ್ಸ್ ಎಲ್ಲ ನೋಡಿ ನಿಮಗೆ? ಚೆನ್ನಾಗಿ ಅನಿಸ್ತೈತಿ. ಖುಷಿ ಆಗ್ತಿದ್ಯಾ? ನಿನಗೂ ಓಡ್ಬೇಕು ಅನಿಸ್ತಾ ಇದೆಯಾ? ಇಲ್ಲ, ಓಡಲ್ವಾ ನೀನು? ಸಾಯಿತ್ರಮ್ಮ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ನೋಡಿ ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತೈತೆ. ಇದು ನಮ್ಮ ಜೀವನದಲ್ಲೇ ನೋಡಿರಲಿಲ್ಲ. ಇವಾಗ ತುಂಬ ಸಂತೋಷ ಆಗ್ತೈತೆ. ನಮ್ಮ ಇದು ಜಮೀನು ನಮ್ದೇ ಅದು. ಆದ್ರೆ ಏನೋ ನಮ್ ಗದ್ದೆ ಯೋಗ ಹೆಂಗಾಯ್ತಾ ಅಂತ ಅನಿಸ್ತೈತೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.